ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು ನಾವೀಗ ಈ ವರ್ಷ BSc ನರ್ಸಿಂಗ್ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದೀವಿ. BSc ನರ್ಸಿಂಗ್ ಕೋರ್ಸ್ಗೆ ಸಂಬಂಧಿಸಿದಂತೆ KCET ಕೌನ್ಸಿಲಿಂಗ್ ನಲ್ಲಿ ಮುಂದೆ ಯಾವ ಪ್ರಾಸೆಸ್ ಇರುತ್ತೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಂತರ ಈ ಪ್ರಶ್ನೆಯನ್ನ ಕೇಳಿದಂತಹ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋನ ಮಾಡ್ತಾ ಇರೋದು ನಿಮಗೋಸ್ಕರನೇ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಈಗಾಗಲೇ ನಮ್ಮ ಕೇದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸರಿನಾ? ಈಗ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಏನು ಡೌನ್ಲೋಡ್ ಮಾಡ್ಕೊಳ್ತೀರಾ, ಅದು ನಿಮಗೆ ಈ BSc ನರ್ಸಿಂಗ್ ಸಂಬಂಧಿಸಿದಂತೆ KCET ಕೌನ್ಸಿಲಿಂಗ್ ನಡೆಯುತ್ತೆ ಅದರಲ್ಲಿ ಹೆಲ್ಪ್ ಮಾಡೋದು. ಸರಿ, ಹಾಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದರ ನಂತರ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು BSc ನರ್ಸಿಂಗ್ ಕೋರ್ಸ್ಗೆ ಸಂಬಂಧಿಸಿದಂತೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ, ಈಗ KCET ಕೌನ್ಸಿಲಿಂಗ್ ಮೂಲಕ ಕರ್ನಾಟಕ ರಾಜ್ಯದಲ್ಲಿರುವಂತಹ ಯಾವ BSc ನರ್ಸಿಂಗ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆದುಕೊಳ್ಳಬಹುದು, ನಂತರ ಯಾವ BSc ನರ್ಸಿಂಗ್ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಸ್ ಇದಾವೆ, ಇದರ ಡೀಟೇಲ್ಸ್ ಈ BSc ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇರುತ್ತೆ. ಇದುವರೆಗೆ ರಿಲೀಸ್ ಮಾಡಿಲ್ಲ, ಬಟ್ ರಿಲೀಸ್ ಮಾಡ್ತಾರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು. ಅದರ ನಂತರ ಫೀ ಸ್ಟ್ರಕ್ಚರ್ ನ ರಿಲೀಸ್ ಮಾಡ್ತಾರೆ. BSc ನರ್ಸಿಂಗ್ ಕಾಲೇಜ್ಗಳಲ್ಲಿ ಈ ವರ್ಷ ಕೌನ್ಸಿಲಿಂಗ್ ಮೂಲಕ ಅಡ್ಮಿಷನ್ ಪಡೆದುಕೊಂಡ್ರೆ ಫೀಸ್ ಎಷ್ಟಿರುತ್ತೆ ಈ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಫೀ ಸ್ಟ್ರಕ್ಚರ್ ನ ರಿಲೀಸ್ ಮಾಡ್ತಾರೆ. ಅದರ ನಂತರ ಈ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆಗುತ್ತೆ. ನಂತರ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಎಂಜಿನಿಯರಿಂಗ್, ನಂತರ BSc ಅಗ್ರಿಕಲ್ಚರ್, ವೆಟರ್ನರಿ, ಆರ್ಕಿಟೆಕ್ಚರ್ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ ಕೌನ್ಸಿಲಿಂಗ್ ನಡೆಯುತ್ತೆ. ಅದೇ ಕೌನ್ಸಿಲಿಂಗ್ ನಲ್ಲಿ BSc ನರ್ಸಿಂಗ್ ಕೋರ್ಸ್ ಮಾಡೋರು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕು ಅಥವಾ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅಂದ್ರೆ ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದ ಒಂದೇ ಸಲ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಕೌನ್ಸಿಲಿಂಗ್ ನ ಮೊದಲನೇ ಪ್ರಾಸೆಸ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ. ಸೊ ಆ ಆಪ್ಷನ್ ಎಂಟ್ರಿ ಏನಿರುತ್ತೆ, ಅದೇ ಸಂದರ್ಭದಲ್ಲಿ BSc ನರ್ಸಿಂಗ್ ಕೋರ್ಸ್ ಅನ್ನ ಮಾಡುವ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದು ಈಗಾಗಲೇ ಹೇಳಿದೆ, ಕಂಬೈನ್ಡ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ನೀವು ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವು ಎಂಜಿನಿಯರಿಂಗ್ ಕಾಲೇಜ್ಗಳ ಹೆಸರನ್ನು ಕೂಡ ಆ್ಯಡ್ ಮಾಡಬೇಕು. ಅದರ ನಂತರ BSc ನರ್ಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಹೆಸರನ್ನು ಕೂಡ ಆ್ಯಡ್ ಮಾಡಬೇಕು. ಈಗ ಯಾವುದಾದ್ರು ವಿದ್ಯಾರ್ಥಿಗಳು ನನಗೆ ಎಂಜಿನಿಯರಿಂಗು ಇಷ್ಟ ಇಲ್ಲ, ಅಗ್ರಿಕಲ್ಚರ್ ಇಷ್ಟ ಇಲ್ಲ, ವೆಟರ್ನರಿ ಇಷ್ಟ ಇಲ್ಲ, ನಾನು ಕೇವಲ BSc ನರ್ಸಿಂಗ್ ಕೋರ್ಸ್ ಅನ್ನ ಮಾಡ್ತೀನಿ ಆ ರೀತಿ ಇದ್ರೆ ನೀವು ಆ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿರುತ್ತೆ ಅದರಲ್ಲಿ ನಿಮ್ಮ ಪ್ರಯಾರಿಟಿ ಪ್ರಕಾರ ಕೇವಲ BSc ನರ್ಸಿಂಗ್ ಕಾಲೇಜ್ಗಳ ಹೆಸರನ್ನ ಆ್ಯಡ್ ಮಾಡಬಹುದು. ಸರಿನಾ? ಈಗ ಹೌದು, ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನು ಹೇಳಿದೆ, ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ್ಮೇಲೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪ್ರಯಾರಿಟಿ ಪ್ರಕಾರ ಅಂದ್ರೆ ಯಾವ ಕಾಲೇಜ್ ನಿಮಗೆ ತುಂಬಾ ಇಷ್ಟ ಅದನ್ನ ಫಸ್ಟ್ ಪ್ರಯಾರಿಟಿ ಆಗಿ ಸೆಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅಲ್ಲಿ ಸೀಟ್ ಸಿಗದಿದ್ರೆ ನೆಕ್ಸ್ಟ್ ಎಲ್ಲಿ ಅಡ್ಮಿಷನ್ ಮಾಡ್ತೀರಾ ಅದನ್ನ ಸೆಕೆಂಡ್ ಪ್ರಯಾರಿಟಿ ಆಗಿ ಇಟ್ಕೊಳ್ಳಿ. ಸರಿನಾ? ಈ ರೀತಿ ಪ್ರಯಾರಿಟೀಸ್ ಅನ್ನ ಎಂಟ್ರಿ ಮಾಡಬೇಕು ಆಪ್ಷನ್ ಎಂಟ್ರಿಯಲ್ಲಿ. ಆಪ್ಷನ್ ಎಂಟ್ರಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಿಮ್ಮ ಫಸ್ಟ್ ಪ್ರಯಾರಿಟಿ ತುಂಬಾ ಚೆನ್ನಾಗಿರ್ಬೇಕು. ನಂತರ ಸೆಕೆಂಡ್ ಪ್ರಯಾರಿಟಿ ಏನಿರುತ್ತೆ ಸೆಕೆಂಡ್ ಪ್ರಯಾರಿಟಿಗಿಂತ ಫಸ್ಟ್ ಪ್ರಯಾರಿಟಿ ಚೆನ್ನಾಗಿರ್ಬೇಕು. ಥರ್ಡ್ ಪ್ರಯಾರಿಟಿಗಿಂತ ಸೆಕೆಂಡ್ ಪ್ರಯಾರಿಟಿ ಚೆನ್ನಾಗಿರ್ಬೇಕು. ಈ ರೀತಿ ಆರ್ಡರ್ ಅಲ್ಲಿ ಆಪ್ಷನ್ ಎಂಟ್ರಿಗೋಸ್ಕರ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ನಂತರ ಇದುವರೆಗೆ ಆಪ್ಷನ್ ಎಂಟ್ರಿ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿಲ್ಲ, ಇನ್ನೂ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಈ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ಅಥವಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕೆ. ಸೊ ಅದಕ್ಕಿಂತ ಮೊದಲು ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಅದರ ಪ್ರಕಾರ ಕಾಲೇಜ್ಗಳ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲದಿದ್ರೆ ಹಿಂದಿನ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ವೆಬ್ಸೈಟ್ ಅಲ್ಲಿ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಬೇಕಿದ್ರೆ ಏನ್ ಮಾಡ್ತೀರಾ, ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೊ ಈ ರೀತಿ ಪ್ರಾಸೆಸ್ ಇರುತ್ತೆ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಕೇದವರು ಸೀಟ್ ಮ್ಯಾಟ್ರಿಕ್ಸ್ ಹಾಗೆ ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡ್ತಾರೆ. ಅದರ ನಂತರ ಕೌನ್ಸಿಲಿಂಗ್ ಡೇಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಡೇಟ್ಸ್ ಅನೌನ್ಸ್ ಆದ್ಮೇಲೆ ಆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸಂಬಂಧಿಸಿದಂತೆ ನೀವೇನು ಮಾಡ್ತೀರಾ, ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಈ ರೀತಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ಈ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ನಿಮ್ಮ ಆಪ್ಷನ್ ಎಂಟ್ರಿ ಹಾಗೆ ನಿಮ್ಮ ರ್ಯಾಂಕಿಂಗ್ ನ ಪ್ರಕಾರ ಒಂದು ಕಾಲೇಜ್ ನಿಮಗೆ ಅಲಾಟ್ ಮಾಡ್ತಾರೆ, ಮಾಕ್ ಅಲಾಟ್ಮೆಂಟ್ ಅಂತ. ಇದೊಂದು ರೀತಿ ಟ್ರಯಲ್ ರೌಂಡ್ ಆಗಿರುತ್ತೆ. ನಿಮಗೆ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಗೊತ್ತಾಗ್ಲಿ ಅಂತ ಈ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಕಾಲೇಜನ್ನ ತಿಳಿಸಿರ್ತಾರೆ. ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ನಿಮಗೆ ಜಸ್ಟ್ ಗೊತ್ತಾಗತ್ತೆ ನಾನು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿದೀನಾ ಅಥವಾ ಇಲ್ವಾ ಅಂತ ಗೊತ್ತಾಗತ್ತೆ. ಆಪ್ಷನ್ ಎಂಟ್ರಿ ಮಿಸ್ಟೇಕ್ ಆಗಿದ್ದಿದ್ರೆ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಸೊ ಅವಾಗ ಎಡಿಟ್ ಮಾಡಿ ಸರಿ ಮಾಡ್ಕೊಬಹುದು. ಅಕಸ್ಮಾತ್ ನೀವು ಸ್ಟಾರ್ಟಿಂಗ್ ಅಲ್ಲೇ ಆಪ್ಷನ್ ಎಂಟ್ರಿ ಪರ್ಫೆಕ್ಟ್ ಆಗಿ ಮಾಡಿದ್ರ ಅಂತ ಹೇಳಿದ್ರೆ ಎಡಿಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಸರಿನಾ? ಹಾಗಿದ್ರೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದರ ನಂತರ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀವೇನ್ ಮಾಡ್ತೀರಾ, ಅವಾಗ ಆಪ್ಷನ್ ಎಂಟ್ರಿ ಒಳಗಡೆ ಮಿಸ್ಟೇಕ್ ಇದ್ರೆ ಎಡಿಟ್ ಮಾಡ್ಕೊಳ್ಬಹುದು. ಸೊ ಮಾಕ್ ಅಲಾಟ್ಮೆಂಟ್ ನಂತರ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಎಡಿಟ್ ಮಾಡಿದ ನಂತರ ಇರುವಂತಹ ಆಪ್ಷನ್ ಎಂಟ್ರಿ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ.
ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫೈನಲ್ ಆಪ್ಷನ್ ಎಂಟ್ರಿ ಆದ ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆವಾಗೂ ಕೂಡ ನಿಮ್ಮ ರ್ಯಾಂಕಿಂಗ್ ಹಾಗೆ ಆಪ್ಷನ್ ಎಂಟ್ರಿ, ಫೈನಲ್ ಆಪ್ಷನ್ ಎಂಟ್ರಿ ಅದರ ಪ್ರಕಾರ ಒಂದು ಕಾಲೇಜ್ ನಿಮ್ಗೆ ಅಲಾಟ್ ಮಾಡ್ತಾರೆ. ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ನಿಮಗೆ ಇಷ್ಟ ಇದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗತ್ತಾ ಅಂದ್ರೆ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ಗೆ ಹೋಗಬಹುದು. ಈ ರೀತಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಚಾಯ್ಸ್ ಎಂಟ್ರಿ ಅಂತ ಒಂದು ಪ್ರಾಸೆಸ್ ಇರುತ್ತೆ. ಸೊ ಆ ಚಾಯ್ಸ್ ಎಂಟ್ರಿಯ ಮೂಲಕ ನಿಮಗೆ ಇಷ್ಟ ಇರೋ ಕಾಲೇಜ್ ಸಿಕ್ಕಿದ್ರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬಹುದು, ಇಲ್ಲದಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಈ ರೀತಿ ಪ್ರಾಸೆಸ್ ಇರುತ್ತೆ. ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಎಲ್ಲ ಅಪ್ಡೇಟನ್ನು ಕೂಡ ಆದಷ್ಟು ಬೇಗ ಹೇಳ್ತೀವಿ. ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.